ರಾಜ್ಯದಲ್ಲಿ ಬರದ ಆತಂಕ ಶುರುವಾಗಿದೆ. ಈ ಮಧ್ಯದಲ್ಲಿ ರಾಜ್ಯದ ಕೆರೆಗಳು ಹಾಗೂ ನದಿಗಳು ಮಲಿನವಾಗಿರುವ ಬಗ್ಗೆ ವರದಿಗಳು ಹೊರಬಿದ್ದಿವೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಇನ್ನಷ್ಟು ಪರಿಸ್ಥಿತಿ ಹದಗೆಡುವಂತ ಲಕ್ಷಣಗಳು ಕಂಡು ಬಂದಿದೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನದಿ, ಉಪನದಿ, ಕೆರೆಗಳು ಮಲಿನ. ಕುಡಿಯಲು ಯೋಗ್ಯವಾಗಿಲ್ಲ ನದಿ ನೀರು. ನದಿ ಕೆರೆಗಳಿಗೂ ನೀಡಬೇಕಾಗುತ್ತಾ ಪೊಲೀಸ್ ಸೆಕ್ಯೂರಿಟಿ. ರಾಜ್ಯದಲ್ಲಿ ಬರದ ಕರಿಛಾಯೆ ಬೀರಿದೆ. ಕುಡಿಯುವ ನೀರಿಗೂ ಜನ ಪರದಾಟ ನಡೆಸುವ ಆತಂಕ ಎದುರಾಗಿದೆ. ಈ ಮಧ್ಯೆ ಕರ್ನಾಟಕದ ಜೀವನದಿಗಳು, ಉಪನದಿಗಳು ಮತ್ತು ಕೆರೆಗಳು ಮಲಿನವಾಗಿರುವ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ ನೀಡಿದ್ದು, ರಾಜ್ಯದಲ್ಲಿ ಹರಿತಾ ಇರುವಂತಹ ಬಹುತೇಕ ಎಲ್ಲ ನದಿಗಳು ಕಲ್ಮಶ ಬಲೆಯೊಳಗೆ ಸಿಲುಕಿರುವ ಆಘಾತಕಾರಿ ವರದಿ ಹೊರಬಿದ್ದಿದೆ. ತಜ್ಞರು ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ರಾಜ್ಯದ ನದಿಗಳ ಪರಿಸ್ಥಿತಿ ಕುಡಿಯುವುದಕ್ಕಷ್ಟೇ ಅಲ್ಲದೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಳವಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರು ಎ ಗ್ರೇಡ್ನಲ್ಲಿ ಇರಬೇಕು. ಆದರೆ ಬಹುತೇಕ ನದಿಗಳ ನೀರು ಸಿ ಮತ್ತು ಡಿ ಗ್ರೇಡ್ ಹಂತಕ್ಕೆ ತಲುಪಿದೆ. ಡಿ ಗ್ರೇಡ್ ಹಂತಕ್ಕೆ ತಲುಪಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದು, ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ ಎಂಬ ಪರಿಸ್ಥಿತಿಯಲ್ಲಿದೆ. ಹೀಗೆ ಮುಂದುವರೆದರೆ ಎಲ್ಲಾ ನದಿಗಳು ಹಾಗೂ ಕೆರೆಗಳು ಡಿ ಗ್ರೇಡ್ ಹಂತಕ್ಕೆ ಹೋಗುವ ಆತಂಕ ಶುರುವಾಗಲಿದ್ದು, ಸರ್ಕಾರ ಎಚ್ಚೆತ್ತು ತಕ್ಷಣ ನೀರಿನ ಸಂರಕ್ಷಣೆ ಮಾಡುವಂತೆ ಹಾಗೂ ನದಿಗಳು ಕೆರೆಗಳ ಕಾವಲಿಗೆ ಪೊಲೀಸ್ ಭದ್ರತೆ ನೀಡುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ನಾವು ಸಿದ್ಧಪಡಿಸಿಕೊಳ್ತೇ ಹೋದ್ರೆ ನಮ್ಮಂತ ಮೂರ್ಖರು ಬೇರೆ ಇರಲ್ಲ. ಸರ್ಕಾರ ಇದಕ್ಕೆ ಪ್ರಯಾರಿಟಿ ಕೊಟ್ಟು ಮಾಡಬೇಕು. ಇದು ಮಾಡಿದ್ರೇನೆ ಇದಕ್ಕೆ ಎಲ್ಲಿಂದ ಸಾಧ್ಯ ಏನು ಅಂತ ಮಾಡ್ಲಿಕ್ಕಾಗುತ್ತೆ. ಇದಕ್ಕೆ ಬೇರೆ ಮಾರ್ಗ ಇದೆ. ನಾನು ಸೊಲ್ಯೂಷನ್ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದನ್ನ ನೋಡ್ಬೇಕು. ಅವರು ಬೇಕಾದ್ರೆ ನನ್ನ ಕರೆದು ಚರ್ಚೆ ಮಾಡಲಿ, ಇದು ಸಾಧ್ಯವಾ ಏನು ಅಂತ. ಮಾಡಿಕೊಂಡ್ರೆ ಎಷ್ಟೋ ಪರಿಹಾರ ಆಗತ್ತೆ. ಇದನ್ನ ಕೂಡಲೇ ಮಾಡಬೇಕು ನಮ್ಮ ಸರ್ಕಾರ. ಅಲ್ಲ, ಅದು ಕಲುಷಿತ ಆಗ್ಲಿಕ್ಕೆ ಅವಕಾಶ ಕೊಟ್ಟರೆ ಆಗತ್ತೆ. ಅವಾಗ ಏನ್ ಮಾಡ್ಬೇಕು? ಈ ವರ್ಷದ ಅದೇ ವಿಧಿ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಹಾಕಬೇಕು. ಸರ್ಕಾರ ಎಚ್ಚೆತ್ತುಕೊಂಡು ಕೆರೆ ಹಾಗೂ ನದಿಗಳ ಸಂರಕ್ಷಣೆಗೆ ಗಮನ ನೀಡದೆ ಹೋದರೆ ಮಲಿನವಾಗಿ ಇದೀಗ ಕಲ್ಮಶದ ಬಲೆಯೊಳಗಿರುವಂತಹ ನದಿಗಳು ಹಾಗೂ ಕೆರೆಗಳು ಸರ್ಕಾರದ ಹೆಜ್ಜೆ ತಪ್ಪಿದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತೆ ಆಗೋದಂತೂ ಸುಳ್ಳಲ್ಲ. ರಾಜ್ಯದಲ್ಲಿ ಬರದ ಆತಂಕ ಶುರುವಾಗಿದೆ. ಈ ಮಧ್ಯದಲ್ಲಿ ರಾಜ್ಯದ ಕೆರೆಗಳು ಹಾಗೂ ನದಿಗಳು ಮಲಿನವಾಗಿರುವ ಬಗ್ಗೆ ವರದಿಗಳು ಹೊರಬಿದ್ದಿವೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಇನ್ನಷ್ಟು ಪರಿಸ್ಥಿತಿ ಹದಗೆಡುವಂತ ಲಕ್ಷಣಗಳು ಕಂಡು ಬಂದಿದೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನದಿ, ಉಪನದಿ, ಕೆರೆಗಳು ಮಲಿನ. ಕುಡಿಯಲು ಯೋಗ್ಯವಾಗಿಲ್ಲ ನದಿ ನೀರು. ನದಿ ಕೆರೆಗಳಿಗೂ ನೀಡಬೇಕಾಗುತ್ತಾ ಪೊಲೀಸ್ ಸೆಕ್ಯೂರಿಟಿ. ರಾಜ್ಯದಲ್ಲಿ ಬರದ ಕರಿಛಾಯೆ ಬೀರಿದೆ. ಕುಡಿಯುವ ನೀರಿಗೂ ಜನ ಪರದಾಟ ನಡೆಸುವ ಆತಂಕ ಎದುರಾಗಿದೆ. ಈ ಮಧ್ಯೆ ಕರ್ನಾಟಕದ ಜೀವನದಿಗಳು, ಉಪನದಿಗಳು ಮತ್ತು ಕೆರೆಗಳು ಮಲಿನವಾಗಿರುವ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ ನೀಡಿದ್ದು, ರಾಜ್ಯದಲ್ಲಿ ಹರಿತಾ ಇರುವಂತಹ ಬಹುತೇಕ ಎಲ್ಲ ನದಿಗಳು ಕಲ್ಮಶ ಬಲೆಯೊಳಗೆ ಸಿಲುಕಿರುವ ಆಘಾತಕಾರಿ ವರದಿ ಹೊರಬಿದ್ದಿದೆ. ತಜ್ಞರು ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ರಾಜ್ಯದ ನದಿಗಳ ಪರಿಸ್ಥಿತಿ ಕುಡಿಯುವುದಕ್ಕಷ್ಟೇ ಅಲ್ಲದೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಳವಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರು ಎ ಗ್ರೇಡ್ನಲ್ಲಿ ಇರಬೇಕು. ಆದರೆ ಬಹುತೇಕ ನದಿಗಳ ನೀರು ಸಿ ಮತ್ತು ಡಿ ಗ್ರೇಡ್ ಹಂತಕ್ಕೆ ತಲುಪಿದೆ. ಡಿ ಗ್ರೇಡ್ ಹಂತಕ್ಕೆ ತಲುಪಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದು, ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ ಎಂಬ ಪರಿಸ್ಥಿತಿಯಲ್ಲಿದೆ. ಹೀಗೆ ಮುಂದುವರೆದರೆ ಎಲ್ಲಾ ನದಿಗಳು ಹಾಗೂ ಕೆರೆಗಳು ಡಿ ಗ್ರೇಡ್ ಹಂತಕ್ಕೆ ಹೋಗುವ ಆತಂಕ ಶುರುವಾಗಲಿದ್ದು, ಸರ್ಕಾರ ಎಚ್ಚೆತ್ತು ತಕ್ಷಣ ನೀರಿನ ಸಂರಕ್ಷಣೆ ಮಾಡುವಂತೆ ಹಾಗೂ ನದಿಗಳು ಕೆರೆಗಳ ಕಾವಲಿಗೆ ಪೊಲೀಸ್ ಭದ್ರತೆ ನೀಡುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ನಾವು ಸಿದ್ಧಪಡಿಸಿಕೊಳ್ತೇ ಹೋದ್ರೆ ನಮ್ಮಂತ ಮೂರ್ಖರು ಬೇರೆ ಇರಲ್ಲ. ಸರ್ಕಾರ ಇದಕ್ಕೆ ಪ್ರಯಾರಿಟಿ ಕೊಟ್ಟು ಮಾಡಬೇಕು. ಇದು ಮಾಡಿದ್ರೇನೆ ಇದಕ್ಕೆ ಎಲ್ಲಿಂದ ಸಾಧ್ಯ ಏನು ಅಂತ ಮಾಡ್ಲಿಕ್ಕಾಗುತ್ತೆ. ಇದಕ್ಕೆ ಬೇರೆ ಮಾರ್ಗ ಇದೆ. ನಾನು ಸೊಲ್ಯೂಷನ್ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದನ್ನ ನೋಡ್ಬೇಕು. ಅವರು ಬೇಕಾದ್ರೆ ನನ್ನ ಕರೆದು ಚರ್ಚೆ ಮಾಡಲಿ, ಇದು ಸಾಧ್ಯವಾ ಏನು ಅಂತ. ಮಾಡಿಕೊಂಡ್ರೆ ಎಷ್ಟೋ ಪರಿಹಾರ ಆಗತ್ತೆ. ಇದನ್ನ ಕೂಡಲೇ ಮಾಡಬೇಕು ನಮ್ಮ ಸರ್ಕಾರ. ಅಲ್ಲ, ಅದು ಕಲುಷಿತ ಆಗ್ಲಿಕ್ಕೆ ಅವಕಾಶ ಕೊಟ್ಟರೆ ಆಗತ್ತೆ.
ಅವಾಗ ಏನ್ ಮಾಡ್ಬೇಕು? ಈ ವರ್ಷದ ಅದೇ ವಿಧಿ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಹಾಕ್ಬೇಕು. ಸರ್ಕಾರ ಎಚ್ಚೆತ್ತುಕೊಂಡು ಕೆರೆ ಹಾಗೂ ನದಿಗಳ ಸಂರಕ್ಷಣೆಗೆ ಗಮನ ನೀಡದೆ ಹೋದ್ರೆ ಮಲಿನವಾಗಿ ಇದೀಗ ಕಲ್ಮಶದ ಬಲೆಯೊಳಗಿರುವಂತಹ ನದಿಗಳು ಹಾಗೂ ಕೆರೆಗಳು ಸರ್ಕಾರದ ಹೆಜ್ಜೆ ತಪ್ಪಿದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತೆ ಆಗೋದಂತೂ ಸುಳ್ಳಲ್ಲ.